ಇಂದು ನಾವು ವಾಸಿಸುತ್ತಿರುವ ಈ ಚೆಂಡು ಒಂದು ಕಾಲಕ್ಕೆ ಬೆಂಕಿಯ ಗುಂಡಾಗಿತ್ತು. ಕೋಟ್ಯಾಂತರ ವರ್ಷಗಳ ಸತತ ಮಳೆಯಿಂದಾಗಿ ಭೂಮಿಯ ತುಂಡು ನಿರ್ಮಾಣಗೊಂಡಿತು. ಜೀವ ಸೃಷ್ಟಿಯೂ ಆಯಿತು. ಅಲ್ಲಲ್ಲಿ ಬುದ್ಧಿವಂತರಾದ ಮನುಷ್ಯರು ಹಲವಾರು ನಾಡುನುಡಿಗಳನ್ನು ಕಟ್ಟಿದರು. ಆದರೆ ಸೋಮಾರಿ ಮನುಷ್ಯನಲ್ಲಿ ಸುಖದ ಕಲ್ಪನೆ ಹೆಚ್ಚಾದಂತೆ ಒಂದೊಂದು ನಾಡಿನಲ್ಲಿಯೂ ಆಳುವವರು ಆಳಿಸಿಕೊಳ್ಳುವವರು ಎಂದು ಎರಡು ವರ್ಗಗಳ ನಿರ್ಮಾಣವಾಯಿತು. ಹುಂಬ ಜನರನ್ನು ಹದ್ದುಬಸ್ತಿನಲ್ಲಿಡಲು ಹಲವಾರು ಆಡಳಿತ ವಿಧಾನಗಳು ಏರ್ಪಟ್ಟವು. ಆ ವಿಧಾನಗಳಲ್ಲಿ ಅತಿ ನಿಧಾನವಾದುದೆಂದರೆ ಸಾಮಾನ್ಯ ಜನಪ್ರಭುತ್ವ. ಇಲ್ಲಿ ನೋಡಿ, ಇದೇ ಮುಂದುಸ್ಥಾನ. ಸಾಮಾನ್ಯ ಜನಪ್ರಭುತ್ವ ಎಂಬ ಹೆಸರಿನಲ್ಲಿ ಸಾಮಾನ್ಯ ಮನುಷ್ಯನ ಮೇಲೆ ಆಳುವವರ ದೌರ್ಜನ್ಯ ದಬ್ಬಾಳಿಕೆಗಳು ನಡೆಯುತ್ತಿರುವುದು ಇಲ್ಲಿಯೇ. ನಮ್ಮ ಕಥೆ ನಡೆಯಲಿರುವ ರಾಜ್ಯ ಬೊಗಳೂರು. ಇದರ ರಾಜಧಾನಿ ರಿಕ್ಷಾಪುರ. ರಿಕ್ಷಾಪುರದಲ್ಲಿ ಸಾಮಾನ್ಯ ಜನಪ್ರಭುತ್ವ ಸ್ಥಾಪನೆಯಾಗಿ ಇಂದಿಗೆ 100 ತಿಂಗಳುಗಳು. ಅದಕ್ಕೆ ಇಂದು ಎಲ್ಲೆಲ್ಲೂ ಸಡಗರ, ಸಂಭ್ರಮ. ನಮ್ಮ ಕಲ್ಪನೆಯ ಕಥಾನಾಯಕನಿಗಂತೂ ಇಂದು ಎಲ್ಲಿಲ್ಲದ ಉತ್ಸಾಹ. ಈ ರಾಜ್ಯದ ಮಂತ್ರಿ ಶ್ರೀ ಪೋಚಯ್ಯ. ಕಾರ್ಯದರ್ಶಿ ಈತ ಪೊಲೀಸ್ ಮುಖ್ಯಾಧಿಕಾರಿ. ಇನ್ಸ್ಪೆಕ್ಟರ್ ಸುಶೀಲ್ ಕುಮಾರ್. ಕಂಗ್ರಾಚುಲೇಷನ್ಸ್ ಇನ್ಸ್ಪೆಕ್ಟರ್ ಸುಶೀಲ್ ಕುಮಾರ್. ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಇನ್ನೂ ಹೆಚ್ಚಿಗೆ ಸೇವೆ ಮಾಡಿ ನಮ್ಮ ರಾಜ್ಯಕ್ಕೆ ಕೀರ್ತಿ ತರಬೇಕು. ಪ್ರಯತ್ನ ಪಡ್ತೀನಿ ಸರ್. ಮಿಸ್ಟರ್ ಕುಲ್ವಾನ್, ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಇಮಿಡಿಯೇಟ್ ಆಗಿ ಇಲ್ಲಿ ಬನ್ನಿ. ಎಸ್ ಸರ್. ಎಸ್ ಸರ್. ಬನ್ನಿ ಮಿಸ್ಟರ್ ಕುಲ್ವಾನ್. ಈ ಫೈಲ್ ಸ್ವಲ್ಪ ನಿಗಾ ಇಟ್ಟು ನೋಡಿ. ಕೆಡಿ ಕನ್ವಾರ್. ಎಸ್ ಎಸ್. ಇವತ್ತು ಪೆರೇಡ್ ಫಂಕ್ಷನ್ ಅಲ್ಲಿ ತೇಟಿ ಕೆಡಿ ಹಾಗೆ ಇರೋ ಒಬ್ಬ ಪೊಲೀಸ್ ಆಫೀಸರ್ ಕಂಡೆ. ಓ, ಅದು ಟೌನ್ ಇನ್ಸ್ಪೆಕ್ಟರ್ ಸುಶೀಲ್ ಕುಮಾರ್, ಮೈ ಫ್ರೆಂಡ್. ಐ ಸಿ. ಹಾಗಾದ್ರೆ ಕೆಲಸ ಸುಲಭ ಆಯ್ತು. ಇದು ಒನ್ ಥಿಂಗ್ ಮಿಸ್ಟರ್ ಕುಲ್ವಾನ್. ಎಸ್ ಸರ್. ನಾಳೆ ಬೆಳಗ್ಗೆ 9 ಗಂಟೆಗೆ ನಿಮ್ ಫ್ರೆಂಡ್ ಸುಶೀಲ್ ಕುಮಾರ್ ಇಲ್ಲಿ ಕರ್ಕೊಂಬನ್ನಿ. ನನ್ನ ತಲೆಯಲ್ಲಿ ಕೊರಿತಿರೋ ಐಡಿಯಾ ತಿಳಿಸ್ತೀನಿ. ಓಕೆ? ಎಸ್ ಸರ್. ಏನ್ ಮಾಡ್ತಾ ಇದೀಯ? ಪೂಜೆ ಮಾಡ್ತಾ ಇದ್ದೀನಿ. ಅಯ್ಯೋ ಉಚ್ಚಿ, ಕೈ ಹಿಡಿದಿರೋ ಗಂಡ ಕೊಡ್ಬೇಕಾಗಿರೋ ಮಗುನ ಈ ಅರಳಿ ಮರ ಕಲ್ಲು ಕೊಡುತ್ತೇನೆ. ನಿಮ್ ಕಣ್ಣಿಗೆ ಮರವಾಗಿ ಕಲ್ಲಾಗಿ ಕಾಣಿಸ್ತಾ ಇರೋ ಇದೆಲ್ಲ ನನ್ ಕಣ್ಣಿಗೆ ದೇವ್ರಾಗಿ ಕಾಣಿಸ್ತಾ ಇದೆ. ಸರಿ ಬಾಬಾ, ಆ ದೇವ್ರು ಕೊಟ್ಟಿರೋ ವರನ ಭದ್ರವಾಗಿ ಹಿಡ್ಕೊಂಡು ಕೂತ್ಕೋ. ಆಯ್ತಾಯ್ತು. ತಗೊಳ್ಳಿ. ತುಂಬಾ ಚೆನ್ನಾಗಿದೆ ನೀವು ಮಾಡೋ ಕೆಲ್ಸ. ಮೈ ಹುಷಾರಿಲ್ಲ ಅನ್ಬಿಟ್ಟು ಇಂತ ಕೆಲ್ಸ ಮಾಡ್ತಾ ಕೂತಿದ್ದೀರಾ? ಹೋಗಿ ರೆಸ್ಟ್ ತಗೊಳ್ಳಿ. ಹೋಗಿ ಅತ್ತೆ ನೀವು. ಹೋಗ್ತೇನಮ್ಮ, ನೀನ್ ಹೇಳ್ದ ಹಾಗೆ ಕೇಳ್ತೀನಿ. ಮೊದ್ಲು ನನ್ ಕೈಗೊಂದ್ ಮಗು ಕೊಡು. ಮತ್ತೆ
ನಿಮ್ಮ ಆಸೆ ಫಲಿಸ್ತು ಅತ್ತೆ. ನಂಗೀಗ 2 ತಿಂಗಳಾಯ್ತು. ನನ್ನಮ್ಮ, ಈ ವಿಷಯ ನಿನ್ ಗಂಡಿಗೆ ಗೊತ್ತೇನೆ? ಗೊತ್ತಿಲ್ವಾ ಇನ್ನು? ಇರು ಬಂದೆ. ಎಲ್ಲಿ ಬಾಯಿ ತೆಗಿ. ಅಪ್ಪ ನೋಡ್ರಾಯ, ನಿನಗೆ ತುಪ್ಪ ದೀಪ ಹಚ್ತೀನಿ, 108 ತೆಂಗಿನಕಾಯಿ ಹೊಡಿತೀನಿ. ನನ್ ಮನೆ ಬೆಳಗದಿಯಪ್ಪ. ಸುಶಿ, 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 ಎಲ್ಲೋ ಎಲ್ಲೋಗಿದೀಯೋ? ಸುಶಿ, ಬಾರೋ ಬಾರೋ, ಕೂತ್ಕೋ. ನಾನೊಂದು ವಿಷಯ ಹೇಳ್ತೀನಿ, ಮೊದ್ಲು ಕಣ್ಮುಚ್ಕೋ. ಯಾಕಮ್ಮ? ಕಣ್ಮುಚ್ಕೋ ಹೇಳ್ತೀನಿ. ಏನಮ್ಮ ಇದೆಲ್ಲ? ನೆರವೇರ್ತು ಕಣ, ನನ್ನ ಆಸೆ ನೆರವೇರ್ತು. ಏನಮ್ಮ? ನಾನು ಅಜ್ಜಿ ಆಗ್ತೀನಿ. ನೀನು ಅಪ್ಪ ಆಗ್ತಿ ಕಣು, ಅಪ್ಪ. ಸುನೀತಾ, ಸುನಿ, ಸುನೀತಾ, ಸುನೀತಾ, ಸುನೀತಾ. Good morning, sir. Good morning, gentlemen. ಸರ್, ಇವರೇ ಇನ್ಸ್ಪೆಕ್ಟರ್ ಸುಶೀಲ್ ಕುಮಾರ್. Glad to meet you. ಥ್ಯಾಂಕ್ ಯು ಸರ್. ನಿಮ್ ಪರಿಚಯ ಆಗಿದ್ದು ತುಂಬಾ ಸಂತೋಷ, ಮಿಸ್ಟರ್ ಸುಶೀಲ್ ಕುಮಾರ್. ಬಹಳ ಇಕ್ಕಟ್ಟಿನ ಈ ಸಂದರ್ಭದಲ್ಲಿ ನೀವು ನಮ್ಮನ್ನ, ನಮ್ಮ ದೇಶನ ಪಾರ್ ಮಾಡ್ತೀರಿ ಅನ್ನೋ ಆಸೆಯಿಂದ ನಿಮ್ಮನ್ನು ಕರೆಸಬೇಕಾಯ್ತು ಸುಶೀಲ್ ಕುಮಾರ್. ಅದು ನನ್ನ ಭಾಗ್ಯ ಸರ್. ಗುಡ್. ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಕೋಟಾ ನೋಟಿನ ಚಲಾವಣೆ ಹೆಚ್ಚಾಗ್ತಾ ಇದೆ. ಅಷ್ಟೇ ಅಲ್ಲ, ಫಾರಿನ್ ಕಂಟ್ರೀಸ್ಗೆ ನಮ್ಮ ದೇಶದ ಹೆಣ್ಮಕ್ಳ ಮಾರಾಟ ದಿನೇ ದಿನೇ ಹೆಚ್ಚಾಗ್ತಿದೆ ಅಂತ ರಿಪೋರ್ಟ್ಸ್ ಬಂದಿದೆ. ಇದು ನಮಗೆ ಮಾತ್ರ ಅಲ್ಲ, ನಮ್ಮ ದೇಶಕ್ಕೆ ಕಳಂಕ ತಂದಿರೋ ಸಂಖ್ಯೆ. ಈ 2 ರಾಕೆಟ್ಗೂ ಒಂದೇ ಗುಂಪಿನ ಕೈವಾಡ ಇದೆ ಅಂತ ನಮ್ಗೆ ಅನುಮಾನ ಇದೆ. ವಾಟ್ ಮಿಸ್ಟರ್ ಕುಲ್ವಾನ್? ಎಸ್ ಸರ್. ಹಾಗೆ ಹೇಳೋದಕ್ಕೆ ನಮ್ಗೆ ಆಧಾರವು ಸಾಕ್ಷಿನೂ ಇದೆ ಸರ್. ಆಧಾರ ಸಾಕ್ಷಿ ಇದ್ರೂ ಅವ್ರನ್ನ ಅರೆಸ್ಟ್ ಮಾಡಕ್ಕಾಗ್ಲಿಲ್ಲ ಸರ್. ಅಪರಾಧಿಕ ಸಾಕ್ಷಿ ಇದೆ, ಆದ್ರೆ ಅಪರಾಧಿ ಹಿಡಿಯೋದಕ್ಕೆ ಸಾಕ್ಷಿ ಇಲ್ಲ. ಆಗಾಗ ಸಣ್ಣ ಪುಟ್ಟವ್ರ ಕೈಗೆ ಸಿಕ್ಕಿದ್ರು ಮೂಲದಲ್ಲಿರೋ ಬಲವಾದ ಗಿಡಗಳು ಪತ್ತೆ ಕೊಡದಾಗೆ ಹಾರೋಗ್ತಾ ಇವೆ. ಅದಕ್ಕೆ ನನ್ನ ಮನಸ್ಸಿಗೊಂದು ಯೋಚನೆ ಬಂದಿದೆ. ಹಾಗೆ ಮಾಡೋದಾದ್ರೆ ಮಿಸ್ಟರ್ ಸುಶೀಲ್, ನೀವು ಒಪ್ಪಿ ಬಲೆ ಬೀಸೋ ಹೀರೋ ಆಗೋದಾದ್ರೆ ಹೇಳಿ ಸರ್, ನಾನಿರೋದೇ ಆ ಕೆಲಸಕ್ಕೆ. ಈ ಪತ್ತೆ ಕಾರ್ಯದಲ್ಲಿ ಈಗಾಗಲೇ 2 ಸಿಐಡಿ ಆಫೀಸರ್ಸ್ ಕೊಲೆ ಆಗಿದ್ದಾರೆ. ನಾನ್ ಚಾರ್ಜ್ ವಹಿಸ್ಕೊಂಡ ಮೇಲೆ ಸುಂದ್ರನ್ನ ಅಪಾಯಿಂಟ್ ಮಾಡಿದೆ. ಆದ್ರೆ ಈ 3 ದಿವಸದಿಂದ ಅವನಿಂದಲೂ ಯಾವ ಸುದ್ದಿ ಬರದೆ ಗಾಬರಿ ಆಗಿದೆ. ಮಿಸ್ಟರ್ ಸುಶೀಲ್, ಇದು ಅವನ ಫೋಟೋ. ಸರ್, ಇನ್ನು ಬೇಡ ಅಂದ್ರು ಈ ಗ್ಯಾಂಗ್ನ ಪತ್ತೆ ಹಚ್ಚೋ ಕಾರ್ಯನ ನಾನ್ ಬಿಡೋನಲ್ಲ. ಮೊದಲು ನಿಮ್ಮ ಐಡಿಯಾ ಏನು ದಯವಿಟ್ಟು ತಿಳಿಸಿ. ಮಿಸ್ಟರ್ ಸುಶೀಲ್, ಹಾಲಿ ಕನ್ವಲ್ಲಾಲ್ ಅನ್ನೋ ಖೈದಿ ಕೊಲೆ ಆಪಾದನೆಗೋಸ್ಕರ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ ಇಲ್ಲೇ ಸೆಂಟ್ರಲ್ ಜೈಲ್ನಲ್ಲೇ ಇದ್ದಾನೆ. ಅವನು ಮಹಾವರ್ಟ, ಮನಸ್ಸಿಗೆ ಬಂದ ಕೆಲಸನ ಪಟ್ಟು ಹಿಡಿದು ಸಾಧಿಸೋ ಛಲಗಾರ. ಅಂಡರ್ ಗ್ರೌಂಡ್ ಒಳ್ನಲ್ಲಂತೂ ಅವನು ತುಂಬಾ ಮಾತು. ಬಟ್ ಮಿಸ್ಟರ್ ಸುಶೀಲ್, ಆಶ್ಚರ್ಯ ಅಂದ್ರೆ ಅವನು 100ಕ್ಕೆ 100 ನಿಮ್ಮ ಹಾಗೆ ಇದ್ದಾನೆ. ಎಸ್, ಆ ಕ್ರಾಫ್, ಆ ಮೀಸೆ ನಿಮ್ಗೆ ಇಟ್ಬಿಟ್ರಂತೂ ನಿಮ್ಮಿಬ್ರಲ್ಲಿ ಯಾರು ಕನ್ವಲ್ಲಾಲ್ ಅನ್ನೋದು ಕಂಡಿಡಿಯೋದೇ ಕಷ್ಟವಾಗುತ್ತೆ. ಅವನಿಗೆ ಕೆಲವು ಮ್ಯಾನರಿಸಮ್ಸ್, ಅವನದೇ ಆದ ಚಟಗಳಿವೆ. ತೋರ್ಕಿಗೋಸ್ಕರ ನೀವು ಅವುಗಳನ್ನ ಅಭ್ಯಾಸ ಮಾಡ್ಕೊಂಡ್ರಂತೂ ನಿಮ್ಮನ್ನು ಕನ್ವಲ್ಲಾಲ್ ಅಲ್ಲ ಅಂತ ಹೇಳೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅರ್ಥವಾಯ್ತು ಸರ್. ನಾನು ಕನ್ವರನ್ ವೇಷ ಧರಿಸಿ ಜೈಲಿನಿಂದ ತಪ್ಪಿಸ್ಕೊಳ್ಳೋ ನಾಟಕ ಆಡಬೇಕು. ಆ ಗ್ಯಾಂಗ್ನವ್ರ ಜೊತೆ ಸೇರಿ ಅವ್ರ ತುದಿ ಬುಡ ಸೋಸಿ ನಿಮಗೆ ರಿಪೋರ್ಟ್ ಮಾಡಬೇಕು. ಎಕ್ಸಾಕ್ಟ್ಲಿ. ಈ ಕೆಲಸ ನೀವು ಸಾಧಿಸೋದಾದ್ರೆ ಇಡೀ ದೇಶವೇ ನಿಮಗೆ ಚಿರುಣಿ ಆಗಿರುತ್ತೆ. ಹೇಳಿ ಮಿಸ್ಟರ್ ಸುಶೀಲ್, ಇದು ನಿಮ್ಮಿಂದ ಸಾಧ್ಯವೇ? ನನಗನ್ಸುತ್ತೆ ಸರ್, ನನ್ನ ತಾಯಿ ನನಗೆ ಜನ್ಮ ಕೊಟ್ಟು ಸುಶೀಲ್ ಕುಮಾರ್ ಅಂತ ಹೆಸರಿಟ್ಟಿದ್ದೆ ಈ ಕೆಲಸಕ್ಕೋಸ್ಕರನೇ. ಐ ವಿಲ್ ಡೂ ಇಟ್ ಅಂಡ್ ವಿನ್ ಓವರ್ ಇಟ್. ಶಬಾಷ್ ಮಿಸ್ಟರ್ ಸುಶೀಲ್.
ನಿಮ್ಮ ಗಂಡತನ ನಾನು ಮಾತ್ರ ಅಲ್ಲ, ಇಡೀ ನಾಡೇ ಮೆಚ್ಚಬೇಕಾದ್ದು. ದೇಶದ್ರೋಹಿಗಳ ಅಂತ್ಯಕ್ಕಾಗಿ ಪ್ರಯತ್ನಿಸುತ್ತಿರುವ ಈ ಸಾಹಸದ ಕೆಲಸಕ್ಕೆ ಆಪರೇಷನ್ ಅಂತ ಹೆಸರಿಡೋಣ. ನಿಮ್ಮ ಕನ್ವರ್ನ ಪಾತ್ರಾಭ್ಯಾಸ ನಾಳೆಯಿಂದಲೇ ಪ್ರಾರಂಭ. ಇವನೇ ಕನ್ವರ್ ಲಾಲ್. ಇವನು HAL ಲಾಲ. ಸಾಮಾನ್ಯವಾಗಿ ಜನ ಇವನ್ನ ಹಲ್ಕಟ್ ಲಾಲ ಅಂತ ಕರೀತಾರೆ. ಲಾಲಾ ಕ್ಲಬ್ಸ್ ಓನರ್. ಕನ್ವರ್ ಲಾಲ್ ಜೈಲಿಗೆ ಬರೋದಕ್ಕೆ ಮುಂಚೆ ಆಗಾಗ್ಗೆ ಇವನ್ನ ಭೇಟಿ ಮಾಡ್ತಿದ್ದ. ಇವನು ದಾವೂದ್. ಇವನಿಗೂ ಕನ್ವರ್ಗೂ ಏನೋ ಸಂಬಂಧ ಇರಬೇಕು. ಇವನು ಅಜಬ್ ಸಿಂಗ್, ಜನಗಳ ಕಣ್ಣಿಗೆ ಬೇಕರಿ ಮಾಲೀಕ, ಆ ಗ್ಯಾಂಗ್ನಲ್ಲೇ ಒಬ್ಬ ಮುಖ್ಯಸ್ಥ. ಇವಳು ರಜನಿ, ಹಿಲ್ ಟಾಪ್ ಹೋಟೆಲ್ ರಿಸೆಪ್ಷನಿಸ್ಟ್. ಸರ್, ನಂದೊಂದು ರಿಕ್ವೆಸ್ಟ್ ಇದೆ. ಆಪರೇಷನ್ ಅಂತ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆ ಕನ್ವರ್ ಲಾಲ್ನ ನಾನು ನೇರವಾಗಿ ಭೇಟಿ ಮಾಡಬೇಕು. ಶೋರ್. ಮಿಸ್ಟರ್ ಕುಲ್ವಾನ್. ಎಸ್ ಸರ್. ಸುಶೀಲ್ನ ಸೆಂಟ್ರಲ್ ಜೈಲಿಗೆ ಕರ್ಕೊಂಡು ಹೋಗಿ. ನಾನು ಜೈಲಲ್ಲಿ ಸೋಮಣ್ಣನಿಗೆ ಫೋನ್ ಮಾಡ್ತೀನಿ. ಓಕೆ ಸರ್. ಥ್ಯಾಂಕ್ ಯು ಸರ್. ಸುಶೀಲ್, ಚೆನ್ನಾಗಿ ಯೋಚನೆ ಮಾಡು. ಪ್ರೀತಿಯ ಪತ್ನಿ, ವಯಸ್ಸಾದ ತಾಯಿ, ಅವ್ರಿಗೆ ನೀನ್ ಬಿಟ್ಟರೆ ಬೇರೆ ದಿಕ್ಕೇ ಇಲ್ಲ. ಇಂಥ ಪರಿಸ್ಥಿತಿಲಿ ನಿನ್ನ ನಿರ್ಧಾರ ನಂಗೆ ಯಾಕೋ ತುಂಬಾ ಭಯವಾಗ್ತಿದೆ. ಅಕಸ್ಮಾತ್ ನಾನು ಈ ಪ್ರಯತ್ನದಲ್ಲಿ ಸತ್ತೇ ಹೋದೆ ಅಂತ ಇಟ್ಕೋ, ನನ್ ಸುನಿನೇ ನಿನ್ ತಂಗಿ, ನನ್ ತಾಯಿನೇ ನಿನ್ ತಾಯಿ, ಅಷ್ಟೇ. ಹಠ ಬೇಡ ಫ್ರೆಂಡ್. ದೇವ್ರ ಮೇಲೆ ಭಾರ ಹಠ ಕಟ್ಟೇ ಬಿಡ್ತೀನಿ ಕುಲ್ವಂತ್. ನಾನು ಈ ಪ್ರಯತ್ನದಲ್ಲಿ ಗೆದ್ದು ಬಂದೇ ಬರ್ತೀನಿ. ನನಗೆ ಯಾಕೆ ಈ ಕೆಟ್ಟ ಹಠ ಅಂತ ಯೋಚನೆ ಮಾಡ್ತೀಯಾ? ಅದಕ್ಕೂ ಕಾರಣ ಇದೆ ಬ್ರದರ್. ನನಗೂ ಒಬ್ಬಳು ತಂಗಿ ಇದ್ಲು. ತಂಗಿ ಅಂದ್ರೆ ಅಂತಿಂತ ತಂಗಿ ಅಲ್ಲ ಕುಲ್ವಂತ್. Request to come and receive the trophy. Come on, give him big hand. ಇವತ್ತಂತೂ ನಿನ್ನ ಆಟ ಮಾರ್ವಲಸ್. ಇನ್ನಂತ ಪ್ಲೇಯರ್ಸು ಫಾರಿನ್ ಹೋಗಿ ಕೋಚ್ ಪಡೆದು ಬಂದ್ರೆ ನಮ್ ದೇಶಕ್ಕೆ ಕೀರ್ತಿ. ನಮಗ್ ಫೀಸ್ ಕಟ್ಟಕ್ಕೆ ಕಷ್ಟವಾಗಿದೆ, ನಮ್ಗೆ ಯಾಕೆ ಸರ್ ಫಾರಿನ್ ಕನಸು? ಪ್ರಯತ್ನ ಪಟ್ರೆ ನಿಜವಾಗ್ಲೂ ಕನಸು ನನ್ಸಾಗತ್ತೆ. ನಮ್ಮಣ್ಣ ಫಾರಿನ್ ಹೋಗಿ ಟ್ರೈನಿಂಗ್ ತಗೊಂಡ್ ಬಂದ್ರೆ ಪ್ರಪಂಚಕ್ಕೆಲ್ಲ ಪ್ರಖ್ಯಾತಿ ಆಗ್ತಾನ ಸರ್? ಖಂಡಿತವಾಗಿಯಮ್ಮ. ನನಗೆ ಯಾಕೆ ಖ್ಯಾತಿನೂ ಬೇಡ. ನನ್ನ ಈ ಪುಟ್ಟ ತಂಗಿಗೆ ಒಂದ್ ಗೂಡ್ ಸೇರಿಸ್ಬಿಟ್ರೆ ಅಷ್ಟೇ ಸಾಕು. ಹೋಗೋಣ. ಅದೆಲ್ಲ ಇರ್ಲಿ, ಬಾ ಕೂತ್ಕೊಂಡು ಮ್ಯಾಚ್ ನೋಡೋಣ. ನಡೀರಿ ಸರ್. ಬನ್ನಿ ಬನ್ನಿ. ಏನಮ್ಮ? ಅಮ್ಮ, ಅಣ್ಣ ಇವತ್ತು ಅದೆಷ್ಟೊಂದು ಗೋಲ್ ಹೊಡೆದ ಗೊತ್ತಾ? ಅದಕ್ಕೆ ಇಷ್ಟು ದೊಡ್ಡ ಬೆಳ್ಳಿ ಕಪ್ಪು. ನನ್ ಮಗ ಧೀರ ಕಣೆ. ಇಂಥ ಕಪ್ಪೇನು, ಇನ್ನು ಸ್ವಲ್ಪ ದಿನದಲ್ಲಿ ಚಿನ್ನದ ಕಪ್ಪೆ ಹೊಡಿತಾನೆ. ಹೀಗೆ ನನ್ ಪ್ರೀತಿ ತಂಗಿ ಜೊತೆ ಸಂತೋಷವಾಗಿದ್ದೆ. ಆದ್ರೆ ನಮ್ಮಪ್ಪ ಮಹಾ ಕುಡ್ಕ. ನಾನು ಗೆದ್ದು ತರ್ತಾ ಇದ್ದ ಕಪ್ಪುಗಳನ್ನೆಲ್ಲ ಮಾರಿ ಸಾರಾಯಿ ಅಂಗಡಿಗೆ ಸುರಿತಿದ್ದ. ಅಲ್ಲೊಬ್ಬ ದಳ್ಳಾಳಿ ನಮ್ಮಪ್ಪನಿಗೆ ಹಣದಾಸೆ ತೋರಿಸಿ ನನ್ ತಂಗಿಗೆ ಮದುವೆ ಮಾಡಕ್ ಒಪ್ಸಿ ವಧು ದಕ್ಷಿಣೆನೂ ಕೊಡಿಸಿ ನನ್ನ ಪ್ರೀತಿ ತಂಗಿಗೆ ಮದುವೆನೂ ಮಾಡಿಸ್ಬಿಟ್ಟ. ನನ್ ತಂಗಿ ಈ ಮದುವೆಗೆ ಯಾಕೆ ಒಪ್ಕೊಂಡ್ಲು ಗೊತ್ತಾ? ಅಮ್ಮ, ಇದನ್ನ ಅಣ್ಣಂಗ್ ಕೊಟ್ಟು ಫಾರಿನ್ಗೆ ಸ್ಪೆಷಲ್ ಕೋಚಿಂಗಿಗೆ ಹೋಗ್ಬರಕ್ ಹೇಳಮ್ಮ. ನಾನೆಲ್ಲಿದ್ರು ಸರಿ, ಅಣ್ಣ ಒಂದ್ ದಿವ್ಸ ವರ್ಲ್ಡ್ ಚಾಂಪಿಯನ್ ಆದ ಅಂತ ಕೇಳಿದ್ರೆ ಸಾಕು. ಎಂಥ ದೊಡ್ಡ ಮನಸ್ಸು ತಾಯಿ ನಿಂದು. ಒಡ ಹುಟ್ಟಿದವನ ಏಳಿಗೆಗಾಗಿ ನಿನ್ನ ಸುಖ ಸಂತೋಷನೇ ಬಲಿ ಕೊಟ್ಬಿಟ್ಟೆ ಅಲ್ಲಮ್ಮ. ನನ್ ತಂಗಿನ ಒಂದ್ ಗೂಡ್ ಸೇರಿಸ್ಬೇಕು ಅಂತ ನಾನು ಬೇಕಾದಷ್ಟು ಹಣ ಸಂಪಾದಿಸ್ಕೊಂಡು ಮನೆಗೆ ಬಂದೆ. ಅಷ್ಟರಲ್ಲಿ ಈ ಘಟನೆ ನಡೆದೇ ಹೋಗಿತ್ತು. ನನ್ನ ತಂಗಿ ನನ್ನ ಏಳಿಗೆಗೋಸ್ಕರ ತನ್ನ ಬಾಳನ್ನೇ ಮಾರ್ಕೊಂಡು ಹೊರಟೋಗಿದ್ಲು. ಅವಳಿಗಾಗಿ ನಾನು ಹುಡುಕ್ತಿದ್ದ ಜಾಗನೇ ಇಲ್ಲ ಕುಲ್ವಂತ್. ಆಮೇಲೆ ಗೊತ್ತಾಯ್ತು ಅವಳಿಂತದೇ ಗ್ಯಾಂಗ್ ನಲ್ಲಿ ಸಿಕ್ಕಾಕೊಂಡು ನರಳ್ತಾ ಇದ್ದಾಳೆ ಅಂತ. ಆ ನರಕದಿಂದ ನನ್ನ ತಂಗಿಯಾಗೆ ನರಳ್ತಾ ಇರೋ ಇನ್ನೂ ಎಷ್ಟೋ ಹೆಣ್ಣು ಮಕ್ಕಳನ್ನ ರಕ್ಷಿಸ್ಬೇಕು ಅಂತ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದೆ. ಅವತ್ತಿಂದ ಇಂಥ ಪಿಶಾಚಿಗಳನ್ನ ನಿರ್ಮೂಲ ಮಾಡಬೇಕು ಅಂತ ಕಾಯ್ತಾ ಇದ್ದೆ. ಅದಕ್ಕೆ ಸರಿಯಾದ ಅವಕಾಶ. ಗುಡ್ ಲಕ್ ಮೈ ಫ್ರೆಂಡ್. ಗುಡ್ ಲಕ್. ಥ್ಯಾಂಕ್ ಯು ಕುಲವಂತ್. ಥ್ಯಾಂಕ್ ಯು.